ಪ್ರತಿನಿತ್ಯ ಓಡಾಡ್ತಕ್ಕಂಥ ಇಲ್ಲಿ ಸಂಚಾರ ಮಾಡ್ತಕ್ಕಂಥ ಕಮ್ಯೂಟರ್ಸ್ ಏನಿದ್ದಾರೆ ಅವ್ರ ಮೇಲೆ ಇದು ಯಾಕೆ ಇಷ್ಟು ದೊಡ್ಡ ಹೊರೆಯನ್ನ ಹೊರಿಸ್ತಾ ಇದ್ದೀರಿ? ನೀವು ಇಲ್ಲಿ ಯಾವ್ದು ಕಂಪ್ಲೀಷನ್ ಮಾಡ್ಕೊಂಡಿಲ್ಲ. ಒಂದ್ ಕಡೆ ರೈತರಿಗೆ ಭೂಮಿ ಕಿತ್ಕೊಂಡಿದ್ದೀರಿ, ಆ ಭೂಮಿ ಕಾಂಪನ್ಸೇಷನ್ ಸಿಕ್ಕಿಲ್ಲ. ಮತ್ತೊಂದ್ ಕಡೆ ಇವತ್ತು ನೀವು ಇಲ್ಲಿ ಜನ ಪ್ರತಿನಿತ್ಯ ನೈಸ್ ರಸ್ತೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ಎಕ್ಸಾರ್ಬರೆಂಟ್ ರೇಟ್ಸ್ ನ ಇಟ್ಕೊಂಡಿದ್ದೀರಿ, ಯಾವ್ದು ಕಂಪ್ಲೀಷನ್ ಮಾಡ್ಕೊಂಡಿಲ್ಲ. ಯಾತಕ್ಕೋಸ್ಕರ ಜನ ಕಟ್ಟಬೇಕು, ಟೋಲ್ ಯಾತಕ್ಕೆ ಕಟ್ಟಬೇಕು ಜನ ಅಂತಕ್ಕಂಥದ್ದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಯಾವಾಗ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಥಮವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆರ್ಡರ್ನೇ ಮುಂದಿಟ್ಟು ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ಬಹಳ ಜನಕ್ಕೆ ಅರಿವಾದಂಥದ್ದು ಯಾತಕ್ಕೋಸ್ಕರ ನಾವು ಟೋಲ್ ಅನ್ನ ಕಟ್ಟಬೇಕು ಅನ್ನೋಂಥದ್ದು. ಟೋಲ್ಗಳಲ್ಲಿ ಬಹಳ ಜನ ಸಾರ್ವಜನಿಕರು ಟೋಲ್ ಅನ್ನ ಕಟ್ಸ್ಕೊಳ್ತಕ್ಕಂಥ ವ್ಯಕ್ತಿಗಳ ಜೊತೆ ಮಾತನಾಡೋದನ್ನು ಕೂಡ ನಾವು ನೋಡಿದ್ದೇವೆ. ಈಗ ನಾವು ಇಲ್ಲಿ ನಿಮ್ಮ ಎದುರುಗಡೆ ಬಂದು ನಿಂತಿರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಇವತ್ತಿನ ವಿಚಾರ ಇಷ್ಟೇ, ನಥಿಂಗ್ ನೈಸ್ ಅನ್ನೋ ಒಂದು ಅಭಿಯಾನವನ್ನ ಇವತ್ತು ಜನತಾದಳ ಪಕ್ಷ ಒಂದು ವೆಬ್ಸೈಟ್ ಅನ್ನ ಲಾಂಚ್ ಮಾಡೋ ಮೂಲಕ, ನಥಿಂಗ್ ನೈಸ್ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಬಹುಶಃ ಪ್ಲೇ ಕಾರ್ಡ್ಸ್ ಎಲ್ಲ ಇಲ್ಲೇ ಇದೆ. ಸೊ ಇದರಲ್ಲಿ ಎಲ್ಲ QR ಕೋಡ್ಸ್ ಕೂಡ ಇದೆ. ವೆಬ್ಸೈಟ್ ನಲ್ಲಿ ಯಾವ್ಯಾವ ಅಂಶಗಳು ಸಾರ್ವಜನಿಕರಿಗೆ ದೊರಕಬೇಕು, ದಿನನಿತ್ಯ ಓಡಾಡ್ತಕ್ಕಂಥ ಜನಸಾಮಾನ್ಯರಿಗೆ ಈ ಅಂಶಗಳಲ್ಲಿ ಏನೇನು ಅವರಿಗೆ ಸ್ಪಷ್ಟತೆಯನ್ನ ಅವರು ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿರ್ತಕ್ಕಂಥವ್ರು ನಮ್ಗೆ ಯಾರು ಕೂಡ ಸಂಸ್ಥೆಯಿಂದ ಹೇಳಿಲ್ಲ ನೀವು ಟೋಲ್ ಕಟ್ಟಿಯೇ ಹೋಗ್ಬೇಕು ಅಂತಕ್ಕಂಥದ್ದೇನು ಹೇಳ್ತಾ ಇದ್ದಾರೆ. ವೆಬ್ಸೈಟ್ ಅನ್ನ ಲಾಂಚ್ ಮಾಡ್ತಾ ಇದ್ದೇವೆ. ಇದು ಒಂದು ಅಭಿಯಾನ, ಜನರ ಪರವಾದಂತ ಒಂದು ಅಭಿಯಾನ, ಇದು ಒಂದು ಜನಾಂದೋಲನ ಆಗಬೇಕು ಅಂತಕ್ಕಂಥದ್ದು. ಇದು ಕೇವಲ ನಿಖಿಲ್ ಕುಮಾರಸ್ವಾಮಿ ಆಗ್ಲಿ ಅಥವಾ ಜನತಾದಳ ಪಕ್ಷದ ಒಂದು ಮನಸ್ಥಿತಿ ಅಷ್ಟೇ ಅಲ್ಲ. ಯಾತಕ್ಕೋಸ್ಕರ ಇವತ್ತು ಟೋಲ್ ಅನ್ನ ಕಟ್ಟಬೇಕು, ಯಾತಕ್ಕೋಸ್ಕರ ಇವತ್ತು ಟೋಲ್ ಅನ್ನ ಕಟ್ಟಬಾರದು ಅಂತಕ್ಕಂಥದ್ದು ಅಲ್ಲಿ ಜಡ್ಜ್ಮೆಂಟ್ ಕಾಪಿಗಳು ಪ್ರತಿಯೊಂದು ಎಲ್ಲ ಅಂಶಗಳನ್ನು ಕೂಡ ನಾವು ವೆಬ್ಸೈಟ್ ನಲ್ಲಿ ನಾವೆಲ್ರಿಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತಕ್ಕಂಥದ್ದಕ್ಕೆ ಇವತ್ತು ವೆಬ್ಸೈಟ್ ಅನ್ನ ಲಾಂಚ್ ಮಾಡ್ತಾ ಇದ್ದೇವೆ.